ಕಾಂಗ್ರೆಸ್ ಪಾಳ್ಯದಲ್ಲಿ ಅಲ್ಪಸಂಖ್ಯಾತ ಕೋಟದಡಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಂತ ಮತ್ತೊಬ್ಬ ಕಾಂಗ್ರೆಸ್ನ ಶಾಸಕ ಅಂದರೆ ರಹೀಂ ಖಾನ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಸೈಲೆಂಟ್ ಆಗಿದ್ದಾರೆ. ಯಾಕೆ? ಬನ್ನಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ನೋಡ್ಕೊಂಬರೋಣ. ಅಲ್ಪಸಂಖ್ಯಾತ ಕೋಟದಡಿ ನಮಗೊಂದು ಅವಕಾಶ ಸಿಗಬಹುದು ಅನ್ನುವಂಥದ್ದನ್ನ ಸಹಜವಾಗಿ ಬೀದರ್ ಭಾಗದ ಶಾಸಕ ರಹೀಂ ಖಾನ್, ಕಾಂಗ್ರೆಸ್ನ ಹಿರಿಯ ಶಾಸಕರೂ ಹೌದು, ಒಂದಿಷ್ಟು ಸಚಿವಾಕಾಂಕ್ಷಿ ಕೂಡ ಆಗಿದ್ದರು. ಸಚಿವ ಸ್ಥಾನ ಒಂದು ಕಡೆ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಈಗ ಸಿ ಎಂ ಜೊತೆ ಮಾತುಕತೆ ಆಗಿದೆ. ಅಸಮಾಧಾನಗೊಂಡಿದ್ದರು ರಹೀಂ ಖಾನ್. ನಿನ್ನೆ ಎಲ್ಲ ಆಕ್ರೋಶದ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ. ಜೊತೆಗೆ ಹೈಕಮಾಂಡ್ ಜೊತೆನೂ ಕೂಡ ಮಾತಾಡುವಂತಹ ಒಂದು ಭರವಸೆ ಕೊಟ್ಟಂತೆ ಕಾಣಿಸ್ತಾ ಇದೆ ಸಿ ಎಂ. ಹಾಗಾಗಿ ಒಂದಿಷ್ಟು ರಹೀಂ ಖಾನ್ ಈಗ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಬೀದರ್ನಲ್ಲಿ ಮಾಜಿ ಸಚಿವ ಅಂದರೆ ಈ ಹಿಂದೆ ಪೌರಾಡಳಿತ ಖಾತೆ ಸಚಿವರಾಗಿದ್ದರು ಅವರು. ಈಗ ಮತ್ತೆ ನನಗೊಂದು ಅವಕಾಶ ಸಿಗುತ್ತೆ ಅನ್ನುವಂತಹ ಒಂದಿಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದರು. ಆದರೆ ಅವರ ನಿರೀಕ್ಷೆ ಈಗ ಹುಸಿಯಾಗಿರೋದ್ರಿಂದ ಅಲ್ಲಿ ಸಹಜವಾಗಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಅಸಮಾಧಾನಕ್ಕೆ ಮದ್ದು ಹರಿದಿದ್ದಾರಾ, ಹಾಗಾಗಿನೇ ಅವರೇನಾದರೂ ಸೈಲೆಂಟ್ ಆದ್ರಾ, ಈ ಥರ ಒಂದಿಷ್ಟು ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತಹ ಬೆನ್ನಲ್ಲೇ ಇವಾಗ ರಹೀಂ ಖಾನ್ ಇವಾಗ ಅಸಮಾಧಾನಗೊಂಡಿದ್ದರು, ಈಗ ಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ಆ ಸಮಾಧಾನಗೊಳ್ಳಲಿಕ್ಕೆ ಅವರಿಗೆ ಯಾವ ರೀತಿಯಾದಂಥ ಆಫರನ್ನು ಕೊಟ್ಟಿರ್ಬೋದು, ಅಥವಾ ಯಾವುದಾದ್ರೂ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನಿಮಗೆ ಕೊಡ್ತೀವಿ ಸುಮ್ಮನೆ ಇರಿ ಅನ್ನುವಂತಹ ಆಶ್ವಾಸನೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಕೊಟ್ರಾ? ಯಾಕಂದರೆ 2023ರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3 ವರ್ಷಗಳ ಕಾಲ ಸಿ ಎಂ ಆಗಲಿಕ್ಕೆ ಡಿ ಕೆ ಶಿವಕುಮಾರ್ ವೆಯ್ಟ್ ಮಾಡಿದ್ದಾರೆ. ಸಾಕಷ್ಟು ತಾಳ್ಮೆಯಿಂದ ಇದ್ದರು. ಹಾಗಾಗಿ ನೀವು ಕೂಡ ಹಿಂಗೆ ತಾಳ್ಮೆಯಿಂದ ಇರಿ ಅಂತ ಅವರನ್ನೇ ಎಕ್ಸಾಂಪಲ್ ಏನಾದರೂ ಕೊಟ್ರಾ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಈಗ ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಅವರು ಸಹಜವಾಗಿ ದೇವಸ್ಥಾನಗಳಿಗೆಲ್ಲ ಹೋದಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಯಾವುದೇ ಕಾರಣಕ್ಕೂ ಕೂಡ ವಿಫಲವಾಗಲ್ಲ, ಪ್ರಯತ್ನ ವಿಫಲವಾದರು ಅನ್ನುವಂಥದ್ದು ಕೂಡ ಹೇಳ್ತಾ ಇರ್ತಾರೆ. ಜೊತೆಗೆ ಅವರು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಪ್ರಯತ್ನ ಮಾಡಿದ್ದೀರಾ, ನಿಮ್ಮ ಈ ಪ್ರಯತ್ನಕ್ಕೆ ಮುಂದೊಂದು ದಿನ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಗೌಪ್ಯವಾಗಿ ಸಹಜವಾಗಿ ಅಸಮಾಧಾನಗೊಂಡಂಥ ಶಾಸಕರಿಗೆ ಒಂದಿಷ್ಟು ಭರವಸೆಗಳನ್ನು ಕೂಡ ಕೊಟ್ಟಿರ್ಬೋದು. ಯಾಕಂದರೆ ಅವರೇ 3 ವರ್ಷಗಳ ಕಾಲ ಕಾದಿದ್ದಾರೆ. ಹಾಗಾಗಿ ಇರುವ 20 ಸ್ಥಾನಕ್ಕೆ ನಿಮಗೆ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು ಅಸಮಾಧಾನಗಳನ್ನು ವ್ಯಕ್ತಪಡಿಸಿದರೆ ಯಾವ ರೀತಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ? ಸಹಜವಾಗಿ ಬೇಳೂರು ಗೋಪಾಲಕೃಷ್ಣ, ಅಶೋಕ್ ಪಟ್ಟಣ್ ಇರ್ಬೋದು, ಇನ್ನು ಎಚ್ ಕೆ ಪಾಟೀಲ್, ಆರ್ ವಿ ದೇಶಪಾಂಡೆ, ದಿನೇಶ್ ಗುಂಡೂರಾವ್, ಹೀಗೆ ಸಾಕಷ್ಟು ಸಾಲು ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು, 2-3 ಬಾರಿ ಗೆದ್ದಂತಹ ಕಾಂಗ್ರೆಸ್ನ ಶಾಸಕರು. ಜೊತೆಗೆ ಈ ಹಿಂದಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾದಂಥವರು ಎಚ್ ಕೆ ಪಾಟೀಲ್ ಕಾಂಗ್ರೆಸ್ನ ಅತ್ಯಂತ ಅನುಭವಿ ಹಿರಿಯ ನಾಯಕ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರಾಗಿದ್ದರು. ದಿನೇಶ್ ಗುಂಡೂರಾವ್ ಆರೋಗ್ಯ ಖಾತೆ ಸಚಿವರಾಗಿದ್ದರು. ಜೊತೆಗೆ ಅದಕ್ಕಿಂತ ಮುಂಚೆ KPCC ಅಧ್ಯಕ್ಷರಾಗಿದ್ದರು. ಸಾಕಷ್ಟು ಅನುಭವ ಇದೆ, ಅಂಥವ್ರನ್ನೇ ಸಂಪುಟದಿಂದ ಕೈಬಿಟ್ಟಿದ್ದಾರೆ. ಇನ್ನು ರಹೀಂ ಖಾನ್ ಅವರು ಕೂಡ ಈ ಹಿಂದಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದರು. ಮತ್ತೆ ನನಗೆ ಸಿಗ್ಬೋದು ಅನ್ನುವಂಥ ಒಂದಿಷ್ಟು ನಿರೀಕ್ಷೆ ಇತ್ತು. ಆದರೆ ರಾಹುಲ್ ಗಾಂಧಿಯವರ ಒಂದು ಚಿಂತನೆ 2028ಕ್ಕೆ ಒಂದು ಯುವ ಪಡೆಯನ್ನು ಕಟ್ಟಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ರಿಜ್ವಾನ್ ಅರ್ಷಾದ್ ಅಂತಹ ಹೊಸಬರಿಗೆ ಅಲ್ಪಸಂಖ್ಯಾತ ಕೋಟದಡಿ ಒಂದಿಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಶಿವಾಜಿನಗರದ ಶಾಸಕ. ಇನ್ನು ಜಮೀರ್ ಅಹಮದ್ ಖಾನ್ಗೂ ಕೂಡ ಅವಕಾಶ ಸಿಗಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು, ಅವರಿಗೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಜಾತಿ ಲೆಕ್ಕಾಚಾರ ಜೊತೆಗೆ ಸಮುದಾಯದ ಲೆಕ್ಕಾಚಾರ, ಜಿಲ್ಲೆಯ ಲೆಕ್ಕಾಚಾರವನ್ನೆಲ್ಲವನ್ನು ಅಳೆದು ತೂಗಿ ಈ ಒಂದು 20 ಜನರ ಒಂದು ಸಂಪುಟವನ್ನು ಈಗ ಫುಲ್ಫಿಲ್ ಮಾಡಿದ್ದಾರೆ. ಅದರಲ್ಲಿ ಮಹಿಳಾ ಕೋಟದಡಿ ಯಾರಿಗೆ ಅನ್ನುವಂಥದ್ದು ಇನ್ನೂ ಕೂಡ ಸಾಕಷ್ಟು ನಿಗೂಢವಾಗಿದೆ.